ನೀವು ಜಾಗ್ರಫಿಯನ್ನು ಓದಬೇಕಾದ್ರೆ ಈ ಭೂಮಿಯ ಸೌರಮಂಡಲದ ಬಗ್ಗೆ ತಿಳ್ಕೊಂಡಿರ್ಬೋದು, ಅಥವಾ ಆಕಾಶ ಕಾಯಗಳ ಬಗ್ಗೆ, ನಕ್ಷತ್ರ ಪುಂಜಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿರ್ಬೋದು ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಿ. ಅದರಲ್ಲೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಬಾಹ್ಯಾಕಾಶದ ಬಗ್ಗೆ ಮತ್ತು ಬಾಹ್ಯಾಕಾಶದ ಈ ಸಂಶೋಧನೆಯ ಬಗ್ಗೆ ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಸಾಕಷ್ಟು ಮಾಹಿತಿಗಳು ಪಬ್ಲಿಷ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಬ್ಲ್ಯಾಕ್ ಹೋಲ್ ಅನ್ನುವ ಟಾಪಿಕ್ ಕೂಡ ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಬ್ಲ್ಯಾಕ್ ಹೋಲ್ ಕುರಿತಾದಂತಹ ಸಾಕಷ್ಟು ಅನ್ವೇಷಣೆಗಳು ಕೂಡ ನಡೀತಾ ಇವೆ ಅಂತ ನಾವೆಲ್ಲ ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇರ್ತೇವೆ. ಸೊ ಈ ಬ್ಲ್ಯಾಕ್ ಹೋಲ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ನಮಗೆಲ್ಲ ಗೊತ್ತಿರುವ ಹಾಗೆ ಸೂರ್ಯನೂ ಕೂಡ ಒಂದು ನಕ್ಷತ್ರ. ಈ ನಕ್ಷತ್ರಗಳ ಜೀವಮಾನದ ಅಂತಿಮ ಹಂತವನ್ನು ತಲುಪಿದಂತಹ ಸಂದರ್ಭದಲ್ಲಿ ಆ ನಕ್ಷತ್ರಗಳು ಉರಿಯಲು ಅವಶ್ಯಕವಾಗಿರುವಂತಹ ಈ ಥರ್ಮೋನ್ಯೂಕ್ಲಿಯರ್ ಫ್ಯೂಯಲ್ ಅಥವಾ ಅದಕ್ಕೆ ಈ ಬೈಜಿಕ ಸಮ್ಮಿಲನ ಪ್ರಕ್ರಿಯೆಯಿಂದ ಉಂಟಾದಂತಹ ಇಂಧನ ಕಂಪ್ಲೀಟಾಗಿ ನಿಂತು ಹೋಗುತ್ತೆ ಅಥವಾ ಸಮಾಪ್ತಿ ಆಗುತ್ತದೆ. ಸೊ ಆ ಒಂದು ಫ್ಯೂಯಲ್ ಕಂಪ್ಲೀಟಾಗಿ ವ್ಯಾನಿಷ್ ಆದಂತಹ ಸಂದರ್ಭದಲ್ಲಿ ನಕ್ಷತ್ರ ತನ್ನ ಒಂದು ಜೀವನವನ್ನು ಸಂಪೂರ್ಣ ಮಾಡಿ ಕೊಲ್ಯಾಪ್ಸ್ ಆಗುವಂತಹ ಸ್ಥಿತಿಗೆ ತಲುಪಿದಂತಹ ಸಂದರ್ಭದಲ್ಲಿ ಸೂಪರ್ನೋವಾ ಅನ್ನುವ ಒಂದು ದೊಡ್ಡ ಸ್ಫೋಟ ಉಂಟಾಗುತ್ತೆ ಅಂತ ನಾವೆಲ್ಲ ಜಾಗ್ರಫಿಯಲ್ಲಿ ಅಥವಾ ಈ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಂಡಿರ್ತೇವೆ. ಸೊ ಇದೇ ಒಂದು ಸೂಪರ್ನೋವಾ ಮಹಾಸ್ಫೋಟ ಉಂಟಾದಂತಹ ಸಂದರ್ಭದಲ್ಲಿ ಆ ಒಂದು ನಕ್ಷತ್ರ ಏನಾಗುತ್ತೆ ಅಂತಂದರೆ, ನಕ್ಷತ್ರದ ಮೇಲೆ ಇರುವಂತಹ ಕವಚ ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗುತ್ತದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ವಿಜ್ಞಾನಿಗಳಿಂದ ಅಂದಾಜು ಮಾಡಲ್ಪಟ್ಟ ಪ್ರಕಾರ ಕಪ್ಪು ಕುಳಿ ಅಥವಾ ಬ್ಲ್ಯಾಕ್ ಹೋಲ್ಗಳು ಉಂಟಾಗುತ್ತೆ ಅಂತ ಒಂದು ಅಂದಾಜನ್ನು ಮಾಡಲಾಗುತ್ತೆ. ಸೊ ಈ ಬ್ಲ್ಯಾಕ್ ಹೋಲ್ ಅಂದರೆ ಬೃಹತ್ ಪ್ರಮಾಣದ ನಕ್ಷತ್ರಗಳು ತಮ್ಮ ಅಂತಿಮ ಹಂತವನ್ನು, ದೈತ್ಯ ನಕ್ಷತ್ರಗಳು ತಮ್ಮ ಅಂತಿಮ ಹಂತವನ್ನು ತಲುಪಿದಂತಹ ಸಂದರ್ಭದಲ್ಲಿ, ಸೂಪರ್ನೋವಾ ಮಹಾಸ್ಫೋಟ ಉಂಟಾದಂತಹ ಸಂದರ್ಭದಲ್ಲಿ ತೀವ್ರವಾದಂತಹ ಅಥವಾ ಬೃಹತ್ ಪ್ರಮಾಣದ ಗುರುತ್ವಾಕರ್ಷಣ ಶಕ್ತಿಗೆ ಒಳಗಾಗುತ್ತವೆ. ಸೊ ಆ ಗುರುತ್ವಾಕರ್ಷಣ ಶಕ್ತಿ ಅಥವಾ ಗ್ರಾವಿಟಿ ಫೋರ್ಸ್ ಎಷ್ಟಿರುತ್ತೆ ಅಂತಂದರೆ, ಆ ಒಂದು ನಿರ್ದಿಷ್ಟ ಎನ್ವೈರ್ಮೆಂಟ್ನಲ್ಲಿ ಯಾವುದೇ ಪ್ರಮಾಣದ ಯಾವುದೇ ವಸ್ತುಗಳು ಕೂಡ ಆ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಲ್ಲ ವಿಷಯಗಳನ್ನು, ಮುಖ್ಯವಾಗಿ ಈ ಅನಿಲಗಳಾಗಿರ್ಬೋದು ಅಥವಾ ಈ ಧೂಳಿನ ಕಣಗಳಾಗಿರ್ಬೋದು, ಇದನ್ನೆಲ್ಲ ಅದು ಆ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಡಿಸಿಕೊಂಡು ಅದನ್ನು ನುಂಗಲು ಪ್ರಾರಂಭಿಸುತ್ತದೆ. ಸೊ ಈ ಗುರುತ್ವಾಕರ್ಷಣ ಶಕ್ತಿಗೆ ಅಥವಾ ಈ ಗ್ರಾವಿಟಿ ಫೋರ್ಸ್ಗೆ ಅದರ ಒಂದು ಸಂಪರ್ಕಕ್ಕೆ ಬರುವಂತಹ ಒಂದು ಬಾರ್ಡರನ್ನು ಇವೆಂಟ್ ಹಾರಿಜಾನ್ ಅಂತ ಕರೀತಾರೆ. ಅಂದರೆ ಈ ಇವೆಂಟ್ ಹಾರಿಜಾನ್ ಕ್ಷೇತ್ರದಲ್ಲಿ ಅಥವಾ ಒಂದು ಪರಿಸರಕ್ಕೆ ಬರುವಂತಹ, ಸಂಪರ್ಕಕ್ಕೆ ಬರುವಂತಹ ಯಾವುದೇ ವಸ್ತುಗಳು ಕೂಡ ಈ ಒಂದು ಬ್ಲ್ಯಾಕ್ ಹೋಲ್ನಲ್ಲಿ ವಿಲೀನವಾಗ್ತಾ ಹೋಗುತ್ತೆ. ಸೊ ಈ ಒಂದು ಬೌಂಡ್ರಿಯನ್ನು ಇವೆಂಟ್ ಹಾರಿಜಾನ್ ಅಂತ ಕರೀತಾರೆ. ಸೊ ಈ ಎಲ್ಲ ವಿಷಯಗಳು ಕೂಡ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗ್ತಾ ಇವೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಬ್ಲ್ಯಾಕ್ ಹೋಲ್ಸ್ಗಳನ್ನು ಪತ್ತೆ ಹಚ್ಚಲಾಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಈ ಸೌರಮಂಡಲ ಇರುವಂತಹ ಸೂರ್ಯ ಮತ್ತು ಇತರ ಗ್ರಹಗಳನ್ನು ಒಳಗೊಂಡಂತೆ ಈ ಸೌರಮಂಡಲ ಇರುವಂತಹ ಮಿಲ್ಕಿ ವೇ ಗ್ಯಾಲಕ್ಸಿ ಅಥವಾ ಕ್ಷೀರಪಥ ಅನ್ನುವ ಈ ಒಂದು ಸುರುಳಿ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ ಒಂದು ಕಪ್ಪು ಕುಳಿಯನ್ನು, ಬ್ಲ್ಯಾಕ್ ಹೋಲನ್ನು ಇತ್ತೀಚಿನ ದಿನಗಳಲ್ಲಿ ಪತ್ತೆ ಹಚ್ಚಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಒಂದು ಬ್ಲ್ಯಾಕ್ ಹೋಲ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ಕೂಡ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತಾ ಹೋಗುತ್ತೆ. ಸೊ ಹೀಗಾಗಿ ಈ ಬ್ಲ್ಯಾಕ್ ಹೋಲ್ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ಕುಳಿ ಅಂದರೆ ಏನು ಅಂತ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇತ್ತೀಚೆಗೆ ನಮ್ಮ ಸುರುಳಿ ಆಕಾರದ ನಕ್ಷತ್ರ ಪುಂಜವಾಗಿರುವಂಥ ಅಥವಾ ಗ್ಯಾಲಕ್ಸಿ ಆಗಿರುವಂತಹ ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ಅದರ ಮಧ್ಯಭಾಗದಲ್ಲಿ ಒಂದು ಕಪ್ಪು ಕುಳಿಯನ್ನು ಗುರುತಿಸಲಾಗಿದೆ.
ಇದು ಎಕ್ಸಾಕ್ಟಾಗಿ ಈ ಧನು ರಾಶಿ ನಕ್ಷತ್ರ ಪುಂಜ ಅಥವಾ ಸ್ಯಾಜಿಟೇರಿಯಸ್ ನಕ್ಷತ್ರ ಪುಂಜದಲ್ಲಿ ಇರುವುದರಿಂದ ಕಂಡು ಬಂದದ್ದರಿಂದ ಇದನ್ನು ಸ್ಯಾಜಿಟೇರಿಯಸ್ ಎ ಸ್ಟಾರ್ ಅಥವಾ SGRA ಅಂತ ಈ ಒಂದು ಕಪ್ಪು ಕುಳಿಗೆ ಹೆಸರನ್ನು ನಾಮಕರಣವನ್ನು ಮಾಡಲಾಗಿದೆ, ಸ್ಯಾಜಿಟೇರಿಯಸ್ ಎ ಸ್ಟಾರ್ ಅಂತ. ಸೊ ನಕ್ಷತ್ರ ಪುಂಜ ಕ್ಷೀರಪಥದ ಮಧ್ಯಭಾಗದಲ್ಲಿ ಈ ಬ್ಲ್ಯಾಕ್ ಹೋಲನ್ನು ಗುರುತಿಸಲಾಗಿದೆ. ಇದು ತನ್ನ ಸುತ್ತಲೂ ಇರುವಂತಹ ಅನಿಲ ಮತ್ತು ಧೂಳಿನ ಕಣಗಳನ್ನು ಹೀರಿಕೊಳ್ತಾ ಇದ್ದು ಇದರ ಅಂದಾಜು ಮಾಸ್ ಎಷ್ಟು ಅಂತಂದರೆ, ದ್ರವ್ಯರಾಶಿ ಎಷ್ಟು ಅಂತಂದರೆ ಸೂರ್ಯನ ಸುಮಾರು 4.3 ಮಿಲಿಯನ್ ಪಟ್ಟು, ಎಸ್ಟಿಮೇಟ್ ಪ್ರಕಾರ ಸೂರ್ಯನ 4.3 ಮಿಲಿಯನ್ ಪಟ್ಟು ದೊಡ್ಡದಾದಂತಹ ದೈತ್ಯವಾದಂತಹ ಕಪ್ಪು ಕುಳಿ ಆಗಿದೆ ಅಂತ ಇದನ್ನು ಗುರುತಿಸಲಾಗಿದೆ. ಇದು ನಮ್ಮ ಈ ಸೋಲಾರ್ ಸಿಸ್ಟಮ್ನಿಂದ ಅಥವಾ ಸೂರ್ಯನನ್ನು ಒಳಗೊಂಡಂತೆ ಇರುವಂತಹ ಇತರ ನಮ್ಮ ಈ ಸೌರಮಂಡಲದಲ್ಲಿರುವಂತಹ ಗ್ರಹಗಳ ಒಂದು ಡಿಸ್ಟನ್ಸನ್ನು ಎಷ್ಟು ಅಂತಂತ ಗುರುತು ಹಾಕೋದಾದರೆ 23.5 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರ, ಕನ್ಫ್ಯೂಸ್ ಮಾಡ್ಕೋಬೇಡಿ, 26,000 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿ ಈ ಸ್ಯಾಜಿಟೇರಿಯಸ್ ಎ ಸ್ಟಾರ್ ಅನ್ನುವ ಕಪ್ಪು ಕುಳಿ ಲೊಕೇಟ್ ಆಗಿದೆ. ಇದರ ಡಯಾಮೀಟರ್ ಅಥವಾ ಇದರ ವ್ಯಾಸ ಎಷ್ಟು ಅಂತಂದರೆ 23.5 ಮಿಲಿಯನ್ ಕಿಲೋಮೀಟರ್ಗಳಷ್ಟು ಡಯಾಮೀಟರನ್ನು ಈ ಕಪ್ಪು ಕುಳಿ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಈ ಕಪ್ಪು ಕುಳಿಯ ಸುತ್ತಮುತ್ತಲೂ ಇರುವಂತಹ ವ್ಯಾಪಿಸಿರುವಂತಹ ಈ ಒಂದು ಬೌಂಡ್ರಿ ಅನ್ನು ಇವೆಂಟ್ ಹಾರಿಝಾನ್ ಅಂತ ಕರೀತಾರೆ. ಈ ಇವೆಂಟ್ ಹಾರಿಝಾನ್ನ ಸಮೀಪಕ್ಕೆ ಸಂಪರ್ಕಕ್ಕೆ ಬಂದಂತಹ ಎಲ್ಲ ವಸ್ತುಗಳು ಕೂಡ ಈ ಬ್ಲ್ಯಾಕ್ ಹೋಲ್ನತ್ತ ಆಕರ್ಷಿತವಾಗಿ ಕಳೆದು ಹೋಗುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಈ ಒಂದು ಗುರುತ್ವಾಕರ್ಷಣ ಶಕ್ತಿಯ ಬಲ ಎಷ್ಟಿರುತ್ತೆ ಅಂತಂದರೆ ಇದರ ಮೂಲಕ ಯಾವುದೇ ವಸ್ತು ಅಷ್ಟೇ ಅಲ್ಲದೆ ಬೆಳಕು ಕೂಡ ಪಾಸ್ ಆಗಲು, ಇದರ ಮೂಲಕ ಹಾದು ಹೋಗಲು ಸಾಧ್ಯವಾಗದೇ ಇರುವಂತಹ ಶಕ್ತಿಯನ್ನು ಈ ಗ್ರಾವಿಟೇಷನಲ್ ಪುಲ್ ಹೊಂದಿರುತ್ತದೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಸ್ಕೇಪ್ ದಿಸ್ ಬ್ಲ್ಯಾಕ್ ಹೋಲ್. ಅಂದರೆ ಈ ಬ್ಲ್ಯಾಕ್ ಹೋಲ್ ಎಸ್ಕೇಪ್ ವೆಲಾಸಿಟಿ ಎಷ್ಟಿರುತ್ತೆ ಅಂತಂದರೆ ಗ್ರೇಟರ್ ದ್ಯಾನ್ ಸ್ಪೀಡ್ ಆಫ್ ಲೈಟ್. ಅಂದರೆ ಬೆಳಕಿಗಿಂತಲೂ ಹೆಚ್ಚಿನ ವೇಗದಲ್ಲಿ ಚಲಿಸಿದಾಗ ಮಾತ್ರ ಈ ಗುರುತ್ವಾಕರ್ಷಣ ಶಕ್ತಿಯಿಂದ ನಾವೆಲ್ಲ ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ. 1916ನೇ ಇಸವಿಯಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರಿಂದ ಈ ಬ್ಲ್ಯಾಕ್ ಹೋಲ್ ಬಗ್ಗೆ ಮೊದಲ ಬಾರಿಗೆ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಅನ್ನುವ ಈ ಒಂದು ಥಿಯರಿಯಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಸಾಮಾನ್ಯವಾಗಿ ಈ ಕಪ್ಪು ಕುಳಿ ಅಥವಾ ಬ್ಲ್ಯಾಕ್ ಹೋಲ್ಗಳು ಯಾವಾಗ ಉಂಟಾಗುತ್ತೆ ಅಂತಂದರೆ ಸೂರ್ಯನಿಗಿಂತ ಸುಮಾರು 1 ಮಿಲಿಯನ್ ಪಟ್ಟು ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿರುವಂತಹ ಈ ಸೂಪರ್ ಮಾಸಿವ್ ನಕ್ಷತ್ರಗಳು ಅಂತಿಮ ಹಂತವನ್ನು ತಲುಪಿದಂತಹ ಸಂದರ್ಭದಲ್ಲಿ ಈ ಬ್ಲ್ಯಾಕ್ ಹೋಲ್ಗಳು ಉಂಟಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಾಕಷ್ಟು ಡಿಫಿಕಲ್ಟ್ ಆದಂತಹ ಕಾನ್ಸೆಪ್ಟ್ ಆಗಿತ್ತಿದು. ಅದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ.